ಅಭಿಷೇಕ್ ಶರ್ಮಾ ಕಳೆದ 2 ವರ್ಷಗಳಿಂದ ಕ್ರಿಕೆಟ್ ಲೋಕದಲ್ಲಿ ಸದ್ದು ಮಾಡ್ತಿರೋ ಹೆಸರು. IPL ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ ಈ ಯಂಗ್ ಪ್ಲೇಯರ್ ಟೀಮ್ ಇಂಡಿಯಾದಲ್ಲೂ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಅಭಿಷೇಕ್ ಶರ್ಮಾ ಏಷ್ಯಾ ಕಪ್ ಟೂರ್ನಿಯಲ್ಲಿ ಅಮೋಘ ಪ್ರದರ್ಶನ ನೀಡುತ್ತಿದ್ದಾರೆ. ಭಾರತ ಮತ್ತು ಪಾಕ್ ನಡುವಿನ ಪಂದ್ಯದಲ್ಲಂತೂ ಅಭಿಷೇಕ್ ಬ್ಯಾಟಿಂಗ್ ಆರ್ಭಟಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಯುವತಿಯರಂತೂ ಈ ಹ್ಯಾಂಡ್ಸಮ್ ಪ್ಲೇಯರ್ನ ನೋಡಿ ಕಳೆದು ಹೋಗಿದ್ದಾರೆ. ಮೈದಾನದಲ್ಲಿ ಅಭಿಷೇಕ್ ಶರ್ಮಾ ಜಬರ್ದಸ್ತ್ ಪ್ರದರ್ಶನ ನೀಡ್ತಾ ಇದ್ರೆ ಇತ ಫ್ಯಾನ್ಸ್ ಮಾತ್ರ ಗೂಗಲ್ ನಲ್ಲಿ ಬೇರೆಯದ್ದೇ ಸರ್ಚ್ ಮಾಡ್ತಿದ್ದಾರೆ. ಅಭಿಷೇಕ್ ಸಿಂಗಲಾ, ಗರ್ಲ್ ಫ್ರೆಂಡ್ ಇದಾರಾ, ಅಭಿಷೇಕ್ ಮನಸ್ಸು ಕದ್ದ ಹುಡುಗಿ ಯಾರು ಅಂತ ಸರ್ಚ್ ಮಾಡ್ತಿದ್ದಾರೆ. ಇದೀಗ ಫ್ಯಾನ್ಸ್ ಪ್ರಶ್ನೆಗೆ ಶಾಕಿಂಗ್ ಉತ್ತರ ಸಿಕ್ಕಿದೆ. ಇದೀಗ ಖ್ಯಾತ ಮಾಡೆಲ್, ಉದ್ಯಮಿ ಜೊತೆ ಅಭಿಷೇಕ್ ಹೆಸರು ತಳುಕು ಹಾಕೊಂಡಿದೆ. ಅಷ್ಟಕ್ಕೂ ಈ ಸುದ್ದಿ ನಿಜಾನಾ? ಅಭಿಷೇಕ್ ಮನಸ್ಸು ಕದ್ದ ಚೆಲುವೆ ಯಾರು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ T20 ತಂಡದ ಹೊಸ ಐಕಾನ್ ಅಭಿಷೇಕ್ ಶರ್ಮಾ ಆಧುನಿಕ ಕ್ರಿಕೆಟ್ಗೆ ಹೇಳಿ ಮಾಡಿಸಿದ ಆಟಗಾರ. ಮೈದಾನದಲ್ಲಿ ಎದುರಾಳಿಗಳು ಯಾರೇ ಇರಲಿ ಬ್ಯಾಟಿಂಗ್ಗೆ ಇಳಿದ್ರು ಅಂದ್ರೆ ರನ್ಗಳ ಸುರಿಮಳೆ ಫಿಕ್ಸ್. ಏಷ್ಯಾ ಕಪ್ ಟೂರ್ನಿಯಲ್ಲೂ ಅಭಿಷೇಕ್ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಮೊನ್ನೆಯಷ್ಟೇ ಪಾಕ್ ವಿರುದ್ಧದ ಮ್ಯಾಚ್ ನಲ್ಲಿ ಅಭಿಷೇಕ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ಪಂಜಾಬ್ ಪುತ್ರ ರಣಾರ್ಭಟ ಕಂಡು ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ಈ ಬೆನ್ನಲ್ಲೇ ಅಭಿಷೇಕ್ ಹೆಸರು ಕ್ರಿಕೆಟ್ ಲೋಕ ಮಾತ್ರವಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಸದ್ದು ಮಾಡ್ತಿದೆ. ಈ ಬೆನ್ನಲ್ಲೇ ಅಭಿಷೇಕ್ ಶರ್ಮಾ ಡೇಟಿಂಗ್ ವಿಚಾರ ಕೂಡ ಸುದ್ದಿಯಲ್ಲಿದೆ. ಈ ಹ್ಯಾಂಡ್ಸಮ್ ಬಾಯ್ ಜೊತೆ ಸುಂದರಿಯೊಬ್ಬಳ ಹೆಸರು ತಳುಕು ಹಾಕೊಂಡಿದೆ. ಅಭಿಷೇಕ್ ಶರ್ಮಾ IPLಗೆ ಪಾದಾರ್ಪಣೆ ಮಾಡಿದಾಗಿನಿಂದ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಈ ಬೆನ್ನಲ್ಲೇ ಅಭಿಷೇಕ್ ಜೊತೆ ಸುಂದರಿಯರ ಹೆಸರು ತಳುಕು ಹಾಕಿಕೊಳ್ತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. SRH ತಂಡದ ಮಾಲಕಿ ಕಾವ್ಯ ಮಾರನ್ ಜೊತೆ ಅಭಿಷೇಕ್ ಶರ್ಮಾ ಹೆಸರು ಕೂಡ ತಳುಕು ಹಾಕೊಂಡಿತ್ತು. IPL ನಲ್ಲಿ ಅಭಿಷೇಕ್ ಶರ್ಮಾ ಹೆಚ್ಚು ರನ್ ಕಲೆ ಹಾಕ್ತಿದ್ದಂತೆ ಕಾವ್ಯ ಸೆಲೆಬ್ರೇಟ್ ಮಾಡಿದ್ರು. ಈ ಬೆನ್ನಲ್ಲೇ ಕಾವ್ಯ ಅಭಿಷೇಕ್ಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಇವರಿಬ್ರು ಡೇಟಿಂಗ್ ನಡೆಸಿದ್ದಾರೆ ಅಂತ ಸುದ್ದಿ ಹಬ್ಬಿಸಲಾಗಿತ್ತು. ಅದಾದ್ಮೇಲೆ ಮಾಡೆಲ್ ದಿಯಾ ಮೆಹ್ತಾ ಜೊತೆಗೆ ಅಭಿಷೇಕ್ ಹೆಸರು ಓಡಾಡಿತ್ತು. 2019ರಲ್ಲಿ ಮಿಸ್ ರಾಜಸ್ಥಾನ್ ಆಗಿ ಹೊರಹೊಮ್ಮಿದ ಈಕೆಯ ಜೊತೆಗೆ ಅಭಿಷೇಕ್ ಡೇಟಿಂಗ್ ನಡೆಸಿದ್ದಾರೆ ಅಂತ ಹೇಳಲಾಗಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಕಳೆದ IPL ವೇಳೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಡ್ರೆಸ್ಸಿಂಗ್ ರೂಮ್ಗೆ ದಿಯಾ ಮೆಹ್ತಾ ಕೂಡ ಎಂಟ್ರಿ ಕೊಟ್ಟಿದ್ರು. ದಿಯಾ ಮೆಹ್ತಾ ಅಭಿಷೇಕ್ ಶರ್ಮಾ ಕೈ ಹಿಡಿದುಕೊಂಡಿದ್ದ ಒಂದು ಫೋಟೋ ಸಖತ್ ವೈರಲ್ ಆಗಿತ್ತು. ಆದ್ರೀಗ ಅಭಿಷೇಕ್ ಶರ್ಮಾ ಜೊತೆ ಹೊಸ ಹೆಸರು ತಳುಕು ಹಾಕೊಂಡಿದೆ. ಮಾಡೆಲ್, ಉದ್ಯಮಿಗೆ ಈ ಯಂಗ್ ಬಾಯ್ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಆ ಸುಂದ್ರಿ ಬೇರೆ ಯಾರೂ ಅಲ್ಲ, ಲೈಲಾ ಫೈಜಲ್. ಅಭಿಷೇಕ್ ಶರ್ಮಾ ಹಾಗೂ ಲೈಲಾ ಫೈಜಲ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಮೀಟಿಂಗ್, ಡೇಟಿಂಗ್ ಅಂತ ಸುತ್ತಾಡ್ತಿದ್ದಾರೆ ಎಂಬ ಸುದ್ದಿ ಜೋರಾಗಿ ಸದ್ದು ಮಾಡ್ತಿದೆ. ಇವರಿಬ್ರು ತುಂಬಾ ಕ್ಲೋಸ್ ಆಗಿ ಕಾಣಿಸಿಕೊಂಡಿರೋ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ಫೋಟೋ ಕಾರಣದಿಂದಲೇ ಇವರಿಬ್ರು ರಿಲೇಶನ್ಶಿಪ್ ನಲ್ಲಿದ್ದಾರೆ ಎಂಬ ರೂಮರ್ ಸ್ಪ್ರೆಡ್ ಆಗಿದೆ. ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಲೈಲಾ ಫೈಜಲ್ ಹಾಗೂ ಅಭಿಷೇಕ್ ಶರ್ಮಾ ಪರಸ್ಪರ ಫಾಲೋ ಮಾಡ್ತಿದ್ದಾರೆ. ಅಭಿಷೇಕ್ ಶರ್ಮಾ ಜೊತೆಗೆ ಅವರ ತಾಯಿ ಹಾಗೂ ತಂಗಿ ಕೋಮಲ್ ಶರ್ಮಾ ಕೂಡ ಲೈಲಾ ಫೈಜಲ್ ಅನ್ನ ಫಾಲೋ ಮಾಡ್ತಿದ್ದಾರೆ. ಜೊತೆಗೆ ಅಭಿಷೇಕ್ ಶರ್ಮಾ ಆನ್ ಫೀಲ್ಡ್ ನಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೀಡಿದಾಗಲೆಲ್ಲ ಲೈಲಾ ಸಂಭ್ರಮಿಸ್ತಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಶುಭಾಶಯ ಕೋರ್ತಾರೆ. ಇದರಿಂದಾಗಿಯೇ ಇವರಿಬ್ಬರ ಮಧ್ಯೆ ಸಮಥಿಂಗ್ ನಡೀತಾ ಇದೆ ಅಂತ ಗಾಸಿಪ್ ಹರಿದಾಡಲು ಕಾರಣವಾಗಿದ್ದು. ಇನ್ನು ಲೈಲಾ ಫೈಜಲ್ ಯಾರು, ಆಕೆಯ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, ಲೈಲಾ ಮೂಲತಃ ದೆಹಲಿಯವರು. ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ಈಕೆ ವಿದ್ಯಾಭ್ಯಾಸ ಮುಗಿಸಿದ್ದು ದೆಹಲಿಯಲ್ಲಿ. ಆ ಬಳಿಕ ಈಕೆ ಲಂಡನ್ ನಲ್ಲಿ ಫ್ಯಾಷನ್ ಡಿಸೈನ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಸಹೋದರಿ ಜೊತೆ ಸೇರ್ಕೊಂಡು ಉದ್ಯಮ ಕೂಡ ನಡೆಸ್ತಾ ಇದ್ದಾರೆ. ಲಕ್ಸುರಿ ಕ್ಲೋಥಿಂಗ್ ಬ್ರ್ಯಾಂಡ್ ಆದಂತಹ ಲೈಲಾ ರೂಹಿ ಫೈಜಲ್ ಡಿಸೈನ್ ನ ಸ್ಥಾಪಕಿಯಾಗಿದ್ದಾರೆ. ಸದ್ಯ ಲೈಲಾ ಫ್ಯಾಷನ್ ಉದ್ಯಮದಲ್ಲಿ ತನ್ನದೇ ಆದ ಹೆಸರು ಮಾಡಿದ್ದಾರೆ. ಇನ್ನು ಲೈಲಾ ಜೊತೆ ಅಭಿಷೇಕ್ ಹೆಸರು ತಳುಕು ಹಾಕಿಕೊಳ್ತಿದ್ದಂತೆ ಇವರಿಬ್ಬರ ಮಧ್ಯೆ ಏಜ್ ಗ್ಯಾಪ್ ಎಷ್ಟಿದೆ ಅಂತ ಫ್ಯಾನ್ಸ್ ಹುಡುಕಾಟ ನಡೆಸಿದ್ದಾರೆ. ಅಂದ್ಹಾಗೆ ಅಭಿಷೇಕ್ ಶರ್ಮಾ ಸೆಪ್ಟೆಂಬರ್ 4, 2000ನೇ ಇಸವಿಯಲ್ಲಿ ಜನಿಸಿದ್ರು. ಅಂದ್ರೆ ಅಭಿಷೇಕ್ಗೆ ಈಗ 24 ವರ್ಷ. ಲೈಲಾ ಫೈಜಲ್ ಕೂಡ 2000ನೇ ಇಸವಿಯಲ್ಲಿ ಜನಿಸಿದ್ದು ಅವರಿಗೂ 24 ವರ್ಷ. ಹೀಗಾಗಿ ಇಬ್ರು ಸಹ ಒಂದೇ ವಯಸ್ಸಿನವರಾಗಿದ್ದಾರೆ. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಮೈದಾನದಲ್ಲಿ ಮಾತ್ರವಲ್ಲದೆ ಅವರ ವೈಯಕ್ತಿಕ ಜೀವನದ ವಿಚಾರವಾಗಿಯೂ ಸದ್ದು ಮಾಡ್ತಿದ್ದಾರೆ. ಸದ್ಯ ಅಭಿಷೇಕ್ ಶರ್ಮಾ ಜೊತೆಗೆ ಲೈಲಾ ಫೈಜಲ್ ಹೆಸರು ಸದ್ದು ಮಾಡ್ತಿದೆ. ಅಭಿಷೇಕ್, ಲೈಲಾ ಮಾತ್ರ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರಿಬ್ರು ಈ ಬಗ್ಗೆ ಮೌನ ಮುರಿತಾರಾ ಅಂತ ಕಾದು ನೋಡ್ಬೇಕು. ನಮಸ್ಕಾರ.